ಮೂರನೇ ಸೆಮಿಸ್ಟರ್ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೊದಲನೆಯ ವಿಡಿಯೋದಲ್ಲಿ ಈ ಪಠ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳೇ ನಾವೆಲ್ಲ ತಿಳಿದುಕೊಳ್ಳೋಣ. ಹಾಗಾಗಿ ಈ ಒಂದು ಮೂರನೆಯ ಸೆಮಿಸ್ಟರ್ನಲ್ಲಿ ಐಚ್ಛಿಕ ಕನ್ನಡದಲ್ಲಿ ಒಟ್ಟಾರೆ 2 ಘಟಕಗಳನ್ನ ನಾವು ನೋಡ್ತೇವೆ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಕಳೆದ ಒಂದು 2 ಸೆಮಿಸ್ಟರ್ನಲ್ಲೂ ಕೂಡ ಈ ಒಂದು ಐಚ್ಛಿಕ ಕನ್ನಡದ ಒಂದು ಪಠ್ಯಕ್ರಮದ ಬಗ್ಗೆ ನೀವೆಲ್ಲ ತಿಳಿದುಕೊಂಡಿದ್ರಿ. ಹಾಗಾಗಿ ಮೊದಲನೆಯ ಸೆಮಿಸ್ಟರ್ಗೆ ಮತ್ತು 2ನೇ ಸೆಮಿಸ್ಟರ್ಗೆ ಸಾಕಷ್ಟು ವಿಷಯಗಳನ್ನ ಅರ್ಥ ಮಾಡಿಕೊಂಡ್ರೆ ನಂತರದ ಒಂದು 3ನೆಯ ಸೆಮಿಸ್ಟರ್ನಲ್ಲಿ ನಿಮ್ಮ ಒಂದು ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆ ನೀವು ಕಳೆದ ಸೆಮಿಸ್ಟರ್ನಲ್ಲಿ ಹೇಗೆ ನೋಡಿದ್ರೋ ಅದೇ 2 ಘಟಕಗಳನ್ನು ಸಹ ನೀವು ಇಲ್ಲಿ ನೋಡ್ತೀರಿ. ಹಾಗಾಗಿ 1ನೇ ಘಟಕದಲ್ಲಿ ವಚನಗಳನ್ನ ಮತ್ತೆ ರಗಳೆಗಳನ್ನ ಷಟ್ಪದಿಯನ್ನ ಕೀರ್ತನೆಗಳನ್ನ ನೋಡಿದ್ರೆ ತದನಂತರದಲ್ಲಿ ಸಾಂಗತ್ಯವನ್ನ ತತ್ವ ಪದಗಳನ್ನ ವಿದ್ಯಾರ್ಥಿಗಳೇ ನೋಡ್ತೀವಿ. ಎಲ್ಲಿ 1ನೇ ಘಟಕದಲ್ಲಿ ಒಟ್ಟಾರೆ 5 ಭಾಗಗಳನ್ನ 1ನೇ ಘಟಕದಲ್ಲಿ ನೋಡಿದ್ರೆ ಇನ್ನ 2ನೇ ಘಟಕದಲ್ಲಿ ಲೇಖನಗಳ ಭಾಗವನ್ನ ನೀವು ನೋಡ್ತೀರಿ. ಅಂದ್ರೆ ಮೊದಲು 2ನೇ ಸೆಮಿಸ್ಟರ್ ನಲ್ಲಿ ನೀವು ಹೊಸಗನ್ನಡ ಸಾಹಿತ್ಯವನ್ನ ಓದ್ಕೊಂಡಿದ್ರಿ, ಅಭ್ಯಾಸವನ್ನ ಮಾಡಿಕೊಂಡಿದ್ರಿ. ಹಾಗಾಗಿ ಈಗ 3ನೇ ಸೆಮಿಸ್ಟರ್ ನಲ್ಲಿ ನಡುಗನ್ನಡ ಸಾಹಿತ್ಯದ ಬಗ್ಗೆ ನೀವು ಅಧ್ಯಯನವನ್ನ ಮಾಡಬೇಕು. ಹಾಗಾಗಿ 2ನೇ ಒಂದು ಘಟಕದಲ್ಲಿ ಲೇಖನಗಳ ಭಾಗವನ್ನ ತೆಗೆದುಕೊಂಡಾಗ ಅಲ್ಲಿಯೂ ಸಹ ನೀವು 5 ಭಾಗಗಳನ್ನ ನೋಡ್ತೀವಿ. ಅಂದ್ರೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಕುರಿತು ಈ ಒಂದು 3ನೇ ಸೆಮಿಸ್ಟರ್ ನಲ್ಲಿ ನೀವು ಅಧ್ಯಯನವನ್ನ ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು 2ನೇ ಘಟಕದಲ್ಲಿ ಒಟ್ಟಾರೆ 5 ಲೇಖನಗಳನ್ನ ನಾವು ಕೈಗೊಂಡಾಗ ಮೊದಲನೇ ಒಂದು ಲೇಖನ ಅಂತ ನಾವು ಇಲ್ಲಿ ಮಧ್ಯಕಾಲೀನ ಸಾಹಿತ್ಯ ಮತ್ತೆ ಮಧ್ಯಕಾಲೀನ ಸಾಹಿತ್ಯದ ಹಿನ್ನೆಲೆ, ಪ್ರೇರಣೆ ಮತ್ತು ಇತಿಹಾಸವನ್ನ ನೋಡಿದ್ರೆ 2ನೇ ಒಂದು ಭಾಗದಲ್ಲಿ ವಚನ ಸಾಹಿತ್ಯದ ಆಶಯ, ವಿನ್ಯಾಸ ಮತ್ತು ಪ್ರಭಾವವನ್ನ ಓದ್ತೀರಾ, ಅಧ್ಯಯನವನ್ನ ಮಾಡ್ತೀರಾ. ಇನ್ನ 3ನೇಯದಾಗಿ ಭಕ್ತಿ ಸಾಹಿತ್ಯದ ವಿವಿಧ ಆಯಾಮಗಳು, ಅದು ಭಕ್ತಿ ಸಾಹಿತ್ಯದ ವಿವಿಧ ಆಯಾಮಗಳ ಲೇಖನಗಳನ್ನ ಕುರಿತು ಅಧ್ಯಯನವನ್ನ ಕೈಗೊಂಡ್ರೆ 4ನೇಯದಾಗಿ ನಡುಗನ್ನಡ ಸಾಹಿತ್ಯ ಮತ್ತು ಮಹಿಳೆ. ನಡುಗನ್ನಡಕ್ಕೂ ಮತ್ತು ಸಾಹಿತ್ಯಕ್ಕೂ ನಡುಗನ್ನಡ ಸಾಹಿತ್ಯಕ್ಕೂ ಮತ್ತು ಮಹಿಳೆಗೂ ಇರತಕ್ಕಂಥ ಸಂಬಂಧಗಳನ್ನ ಕುರಿತು ನೀವು ಈ ಭಾಗದಲ್ಲಿ ವಿಷಯವನ್ನ ಮನಗಾಣ್ತೀರಿ. ತದನಂತರ 5ನೇ ಭಾಗದಲ್ಲಿ ಮಧ್ಯಕಾಲೀನ ಸಾಹಿತ್ಯ, 5ನೇ ಒಂದು ಭಾಗದಲ್ಲಿ ಮಧ್ಯಕಾಲೀನ ಸಾಹಿತ್ಯವನ್ನ ನೀವು ನೋಡ್ತೀರಾ. ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಿಮ್ಮ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿವಸ ನಾವು ವಚನ ಸಾಹಿತ್ಯ ಆಶಯ, ವಿನ್ಯಾಸ ಮತ್ತು ಪ್ರಭಾವ, ಅದು ವಚನ ಸಾಹಿತ್ಯದ ಆಶಯ, ವಿನ್ಯಾಸ ಮತ್ತು ಪ್ರಭಾವವನ್ನ ಕೈಗೊಳ್ತೀವಿ. ಹಾಗಾಗಿ ಈ ಒಂದು ಲೇಖನವನ್ನ ಡಾಕ್ಟರ್ ವೈ.ಎಂ. ಯಾಕೊಳ್ಳಿ ಅನ್ನುವವರು ಈ ಲೇಖನವನ್ನ ಕುರಿತು ನಿಮಗೆ ಕಟ್ಟಿಕೊಡ್ತಾ ಹೋಗ್ತಾರೆ. ಹಾಗಾಗಿ ಮತ್ತೆ ನೀವು ಕಳೆದ ಒಂದು ಸೆಮಿಸ್ಟರ್ ನಲ್ಲಿ ಓದಿದ್ರಿ, ಹೊಸಗನ್ನಡ ಸಾಹಿತ್ಯವನ್ನ ಅಧ್ಯಯನ ಮಾಡಿಕೊಂಡು ಬಂದಿರತಕ್ಕಂತ ಮಕ್ಕಳಿಗೆ ಈ ಒಂದು ಸೆಮಿಸ್ಟರ್ ನಲ್ಲಿ ವಚನ ಸಾಹಿತ್ಯದ ಆಶಯ, ವಚನ ಸಾಹಿತ್ಯ ಬೆಳೆದು ಬಂದ ಕಾಲ ಮತ್ತೆ ಅದರ ಒಂದು ವಿನ್ಯಾಸ, ಅದರ ಒಂದು ಪ್ರೇರಣೆ, ಧೋರಣೆ ಮತ್ತು ಆಶಯವನ್ನ, ವಿನ್ಯಾಸವನ್ನ ನೀವಿಲ್ಲಿ ಅಧ್ಯಯನವನ್ನ ಕೈಗೊಳ್ಳಬೇಕಾಗ್ತದೆ. ಹಾಗಾಗಿ ಈ ಒಂದು ವಚನ ಸಾಹಿತ್ಯದ ಆಶಯ, ವಿನ್ಯಾಸ, ಪ್ರಭಾವವನ್ನ ನಿಮ್ಮ ಒಂದು ಪಠ್ಯಕ್ರಮಕ್ಕಾಗಿ ಕಟ್ಟಿಕೊಟ್ಟಿರ್ತಕ್ಕಂತಹ ಡಾಕ್ಟರ್ ವೈ.ಎಂ. ಯಾಕೊಳ್ಳಿ ಅವರ ಒಂದು ಕಿರುಪರಿಚಯವನ್ನ ಮಾಡಿಕೊಳ್ಳೋಣ. ಹಾಗಾಗಿ ಈ ಒಂದು ಲೇಖಕರು ಇಲ್ಲಿ ಹೇಳ್ತಾರೆ, ಈ ಲೇಖಕರ ಒಂದು ಜನನವನ್ನ ನಾವು ನೋಡೋದಾದ್ರೆ ಇಲ್ಲಿ ಇವರು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ನೀರಬೂದಿ ಹಾಳ ಅನ್ನುವ ಒಂದು
ವಿದ್ಯಾಭ್ಯಾಸವನ್ನ ಅಲ್ಲಿಯೇ ಕಲಿತು ತದನಂತರ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವರು ಧಾರವಾಡ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂಎ ಅಂತಕ್ಕಂಥ ಒಂದು ಪದವಿಯನ್ನ ಕನ್ನಡದಲ್ಲಿ ಪಡಿತಾರೆ. ಹಾಗಾಗಿ ಇಲ್ಲಿ ಪ್ರಾಚೀನ ಕನ್ನಡ ಸಂಕಲನ ಕಾವ್ಯಗಳು ಅನ್ನುವ ಒಂದು ವಿಷಯದಲ್ಲಿ ಆ ವಿಷಯವನ್ನ ಮಂಡಿಸಿ PhD ಪದವಿಯನ್ನು ಕೂಡ ಅವರು ಪಡಿತಾರೆ. ಹಾಗಾಗಿ ಅವರು ಮೊಟ್ಟ ಮೊದಲಿಗೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ತಮ್ಮ ಒಂದು ಸೇವೆಯನ್ನ ಅಲ್ಲೇ ಸಲ್ಲಿಸ್ತಕ್ಕಂಥದ್ದನ್ನ ಮಕ್ಕಳೇ ನಾವು ನೋಡ್ತೇವೆ. ಹಾಗಾಗಿ ಈ ಒಂದು ಲೇಖಕರು ಸಾಕಷ್ಟು ಕವನ ಸಂಕಲನಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಾಕಷ್ಟು ಕವನ ಸಂಕಲನಗಳನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಇವರಿಗೂ ಕೂಡ ಸಾಕಷ್ಟು ಒಂದು ಬಹುಮಾನಗಳು ಮತ್ತೆ ಸನ್ಮಾನಗಳು ಕೂಡ ಇವರನ್ನ ಅರಿಸಿಕೊಂಡು ಬಂದು ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು. ಹಾಗಾಗಿ ಈ ಒಂದು ಇವತ್ತಿನ ದಿವಸ ವಚನ ಸಾಹಿತ್ಯದ ಆಶಯ, ವಿನ್ಯಾಸ ಮತ್ತು ಪ್ರಭಾವದ ಕುರಿತು ನಾವು ಅಧ್ಯಯನವನ್ನ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯಾರ್ಥಿಗಳೇ, ವಚನ ಸಾಹಿತ್ಯ ಅಂದ್ರೆ ಒಂದು ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಒಂದು ಶ್ರೇಷ್ಠ ಕೊಡುಗೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇಡೀ ಯಾವ ಸಾಹಿತ್ಯ ಉಳ್ಳವರ ಕೈಗೊಂಬೆ ಆಗಿತ್ತೋ ಆ ಸಾಹಿತ್ಯ ಎಲ್ಲರಿಗೂ ಕೂಡ ದಕ್ಕಲೇಬೇಕು, ಎಲ್ಲರೂ ಕೂಡ ಆ ಸಾಹಿತ್ಯವನ್ನ ಓದಲೇಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನ ಕೈಗೊಂಡು 11ನೇ ಶತಮಾನದ ಉತ್ತರಾರ್ಧದಲ್ಲಿ 12ನೇ ಶತಮಾನದ ಪೂರ್ವಾರ್ಧದಲ್ಲಿ ಎಲ್ಲಾ ಶಿವಶರಣರು ಸೇರಿ ಒಂದು ಆಂದೋಲನವನ್ನ ಕೈಗೊಳ್ತಾರೆ. ಯಾವ ಸಾಹಿತ್ಯ ಕೇವಲ ಪಂಡಿತೋತ್ತಮರ ಕೈಯಲ್ಲಿ ತನ್ನ ಒಂದು ಅಸ್ತಿತ್ವವನ್ನ ಇಟ್ಟುಕೊಂಡಿತ್ತೋ ಅಂಥ ಸಾಹಿತ್ಯದ ಅಸ್ತಿತ್ವವನ್ನ ಎಲ್ಲಾ ಮನೆಗಳಿಗೂ ಹಂಚಿ ಒಂದು ಶ್ರೇಷ್ಠತೆಯನ್ನ ಮೆರೆದಿರ್ತಕ್ಕಂಥ ಶಿವಶರಣರು ಯಾವುದೇ ಆಡಂಬರದ ಭಾಷೆಯನ್ನ ಈ ಸಾಹಿತ್ಯಕ್ಕೆ ಬಳಕೆಯಾಗಿ ಮಾಡಲೇ ಇಲ್ಲ. ಯಾವ ಜನರು ಆಡು ಮಾತುಗಳನ್ನ ಹೇಳ್ತಾ ಇದ್ರು ಅಂಥ ಮಾತುಗಳನ್ನೇ ತೆಗೆದುಕೊಂಡು ಮುತ್ತಿನ ಹಾಗೆ ಓಣಿಸಿ ಒಂದು ಅಂದದ ಒಂದು ಸರವನ್ನಾಗಿ ಈ ಒಂದು 12ನೇ ಶತಮಾನದ ವಚನ ಸಾಹಿತ್ಯ ಅನ್ನೋ ಆ ಒಂದು ಸರಮಾಲೆಗೆ ಅವರು ಕಟ್ಟಿಕೊಟ್ರು. ಕಾರಣ ಇಷ್ಟೇ, ಯಾವ 10ನೇ ಶತಮಾನವನ್ನು ನಾವು ಸುವರ್ಣ ಯುಗ ಅಂತ ಹೇಳಿ ಕರಿತಾ ಹೋಗ್ತೀವೋ 12ನೇ ಶತಮಾನ ಕೂಡ ಅಷ್ಟೇ ಒಂದು ಸಮೃದ್ಧವಾಗಿ ಬೆಳೆದಿರ್ತಕ್ಕಂಥ, ಸ್ವಚ್ಛಂದವಾಗಿ ಆ ಒಂದು ಹರಿತಕ್ಕಂಥ ಒಂದು ನೀರಿನ ಹಾಗೆ, ನಿರ್ಮಲವಾದ ಒಂದು ನೀರಿನ ಹಾಗೆ ಬಂದಿರತಕ್ಕಂಥ ಒಂದು ಸಾಹಿತ್ಯ ಅಂದ್ರೂ ಕೂಡ ಇಲ್ಲಿ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ವಚನ ಸಾಹಿತ್ಯ ಎಲ್ಲರ ಮನೆ ಮಾತಾಗಿರ್ತಕ್ಕಂಥ ಸಾಹಿತ್ಯ, ಇಡೀ ವಿಶ್ವಕ್ಕೆ ಒಂದು ಕಾಣಿಕೆಯನ್ನ ಕೊಟ್ಟಿರ್ತಕ್ಕಂಥ ಸಾಹಿತ್ಯ, ಯಾವ ರೀತಿಯಾಗಿ ಒಂದು ವಿಶ್ವಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರೇರಣೆಯನ್ನ ಕೊಡ್ತು, ಕಾಣಿಕೆಯನ್ನ ಕೊಡ್ತು ಅಂತ ನಾವು ನೋಡೋದಾದ್ರೆ ಕೆಲವು ಕ್ಷಣ ಅದ್ರ ಬಗ್ಗೆ ಒಂದು ಚೂರು ಚರ್ಚೆಯನ್ನ ಮಾಡ್ತೀನಿ ನಿಮ್ಮ ಜೊತೆ. ಯಾವ ರೀತಿಯಾಗಿ ವಿಶ್ವ ಸಾಹಿತ್ಯದ ಮನ್ನಣೆಯನ್ನ ವಚನ ಸಾಹಿತ್ಯ ಪಡೀತು ಅಂತಂದಾಗ ನಮ್ಗೆ ಗೊತ್ತಿತ್ತು. 10ನೇ ಶತಮಾನ ಅಂತಂದಾಗ ಅಲ್ಲಿ ಕೆಲವು ಮಂದಿಗೆ ಮಾತ್ರ ರಾಜರನ್ನ ಒಪ್ಪಿಸ್ಲಿಕ್ಕೆ, ರಾಜರ ಬಳಿ ತಾವು ಆಶ್ರಯವನ್ನ ಪಡಿಬೇಕು, ಸಾಕಷ್ಟು ಗೌರವಾದಿಗಳನ್ನ ಪಡಿಬೇಕು ಅನ್ನುವ ಒಂದು ಕನಸನ್ನ ಹೊತ್ತ ಪಂಡಿತೋತ್ತಮರು ತಮ್ಮ ಒಂದು ಕೃತಿಯನ್ನ ಬರೋದ್ರೇ ವಿನಃ ಯಾವ 12ನೇ ಸಾಹಿತ್ಯ ಅಂತ ನಾವು ನೋಡಿದಾಗ ಯಾರ ರಾಜ ಆಶ್ರಯವೂ ಅವ್ರಿಗೆ ಬೇಕಾಗಿರ್ಲಿಲ್ಲ, ಯಾವ ಒಂದು ಸಂಸ್ಕೃತ ಭಾಷೆಯನ್ನು ಕೂಡ ಅವರು ಬಳಸಲೇ ಇಲ್ಲ. ಯಾವ ಸಾಹಿತ್ಯ ಕೇವಲ ಉಳ್ಳವರ ಸಾಹಿತ್ಯ ಆಗಿತ್ತೋ ಆ ಸಾಹಿತ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ರೂಪುರೇಷೆಗಳನ್ನ ಈ ಸಾಹಿತ್ಯ ಕೊಡ್ತಾ ಹೋಗ್ತದೆ. ಹೇಗೆ ಅಂತಂದ ತಕ್ಷಣ ಹೆಣ್ಣು ಮಕ್ಕಳು ಕೇವಲ 4 ಗೋಡೆಯ ಮಧ್ಯದಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಕೇವಲ ವಿದ್ಯೆ ಅನ್ನುವಂಥದ್ದು ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಆ ಒಂದು ಕಾಲದಲ್ಲಿ ಆ ಒಂದು ಸ್ತ್ರೀಯರಿಗೂ ಕೂಡ ಅವಳದೇ ಆಗಿರ್ತಕ್ಕಂಥ ಒಂದಿಷ್ಟು ಬರವಣಿಗೆಗೆ ಆದ್ಯತೆಯನ್ನ ನೀಡಿರ್ತಕ್ಕಂಥ ಒಂದು ಶ್ರೇಷ್ಠ ಕಾಲ ಅಂತ ಕೂಡ ನಾವು ಹೇಳ್ಬೋದು. ಹಾಗಾಗಿ ಕೇವಲ 10ನೇ ಶತಮಾನ ಮಾತ್ರ ಸುವರ್ಣ ಯುಗ ಆಗಿರಲಿಲ್ಲ ವಿದ್ಯಾರ್ಥಿಗಳೇ. ಜೊತೆಗೆ 12ನೇ ಶತಮಾನ ಅನ್ನುವಂಥದ್ದು ಜನರ ಆಂದೋಲನದ ಶತಮಾನ ಅಂತ ಹೇಳಿ ಕರೆದ್ರೂ ಕೂಡ ಎರಡು ಮಾತಿಲ್ಲ. ಕಾರಣ ಇಷ್ಟೇ, ಯಾವ
ವ್ಯಕ್ತಿಗಳು ಯಾವ ಜಾತಿ, ಯಾರು ಗಂಡು ಹೆಣ್ಣು ಮೇಲು ಕೀಳು ಅನ್ನುವ ಒಂದು ಯಾವುದೇ ವಿಷಯವನ್ನ ಅರಿಯದೆ ಎಲ್ಲರನ್ನು ಒಂದು ಅಡೆ ಸೇರಿಸಿ ಆ ಸಾಹಿತ್ಯವನ್ನ ಕಟ್ಟಿಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಒಂದು ಸಾಹಿತ್ಯವೇ ವಚನ ಸಾಹಿತ್ಯ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಪ್ರಾರಂಭದಲ್ಲಿ ವಚನ ಸಾಹಿತ್ಯ 11ನೇ ಶತಮಾನದ ಉತ್ತರಾರ್ಧ ಅಂದ್ರೆ 11ನೇ ಶತಮಾನದ ಕೊನೆಯ ಘಟ್ಟ ಅಂತ ನಾವು ತೆಗೆದುಕೊಳ್ತೀವಿ. 12ನೇ ಶತಮಾನದ ಪೂರ್ವಾರ್ಧ ಅಂದ್ರೆ 12ನೇ ಶತಮಾನದ ಪ್ರಾರಂಭದ ಘಟ್ಟದಲ್ಲಿ ಬಂದಿರತಕ್ಕಂತ ಒಂದು ಸಾಹಿತ್ಯವನ್ನ ನಾವು ವಚನ ಸಾಹಿತ್ಯ ಅಂತ ನಾವು ಕರಿತೀವಿ. ವಚನ ಅಂದ ತಕ್ಷಣ ನಮ್ಗೆ ಶಬ್ದ ಹೇಳ್ಬಿಡ್ತದೆ, ಭಾಷೆ ಕೊಡ್ತಕ್ಕಂಥದ್ದು, ವಚನ ಕೊಡ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತೀವಿ. ಯಾವ ಭಾಷೆಯನ್ನ ಸುಲಲಿತವಾಗಿ, ಸರಳವಾಗಿ, ಸುಂದರವಾಗಿ ಒಂದು ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಹೆಣಿತಾ ಹೋದ್ರೋ ಅದನ್ನು ನಾವು ವಚನ ಸಾಹಿತ್ಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಡೀ ಒಂದು ವಚನ ಸಾಹಿತ್ಯ ಅಂತ ನಾವು ನೋಡಿದಾಗ ಎಲ್ಲೋ ಒಂದ್ ಕಡೆ ಬಸವಣ್ಣನವರು ಈ ಒಂದು ವಚನ ಸಾಹಿತ್ಯದ ನಾಯಕತ್ವವನ್ನ ವಹಿಸಿದ್ರು. ಅವರು ವಚನ ಸಾಹಿತ್ಯದ ಒಂದು ನಾಯಕರಾಗಿ ಕೂಡ ಇದ್ರು ಅನ್ನುವಂಥದ್ದು ಕೂಡ ನಮ್ಗೆ ಕಂಡು ಬರ್ತದೆ. ಅಂದ್ರೆ ಇಡೀ ವಚನ ಸಾಹಿತ್ಯದಲ್ಲಿ ಬಸವಣ್ಣನವರಿಗಿಂತ ದೋಹಾರ ಕಕ್ಕಯ್ಯ ಇದ್ರು, ಸಾಕಷ್ಟು ಅಲ್ಲಮ ಪ್ರಭು ಇದ್ರು, ಹೀಗೆ ಸಾಕಷ್ಟು ಜನರು ಇದ್ರೂ ಸಹ ಆ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಒತ್ತು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣನವರು ಅಂತ ಕೂಡ ನಾವಿಲ್ಲಿ ಹೇಳಬಹುದಾಗ್ತದೆ. ಹಾಗಾಗಿ ಯಾವ ರಾಜಶ್ರೀಯವನ್ನ ತ್ಯಜಿಸ್ತೋ, ಯಾರ ಒಂದು ಸಂಸ್ಕೃತ ಭಾಷೆಯನ್ನ ಅಲ್ಲಿಗಳಿತೋ, ಯಾವ ಕೇವಲ ಪಂಡಿತೋತ್ತಮರು ಕೇವಲ ರಾಜನನ್ನು ಮೆಚ್ಚಿಸುವುದಕ್ಕಾಗಿ ಯಾವ ಸಾಹಿತ್ಯವನ್ನ ಕಟ್ಕೊಡ್ಲಿಕ್ಕೆ ಮುಂದಾದ್ರೂ ಆ ಸಾಹಿತ್ಯವನ್ನ ನಿರಾಕರಿಸುವ ಒಂದು ಸಂದರ್ಭವನ್ನು ಕೂಡ ನಾವು ಈ ಒಂದು ಕಾಲಘಟ್ಟದಲ್ಲಿ ಅಂದ್ರೆ 12ನೇ ಶತಮಾನದ ವಚನ ಸಾಹಿತ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಡೀ ಒಂದು ವಚನ ಸಾಹಿತ್ಯದ ಆಶಯ, ವಿನ್ಯಾಸ, ಪ್ರಭಾವವನ್ನ ಕೈಗೊಂಡ್ರೆ ನಿಮಗೆ ಸಾಕಷ್ಟು ವಿಷಯಗಳು ಕೂಡ ಅಲ್ಲೇ ಕಂಡು ಬರ್ತವೆ. ಹಾಗಾಗಿ ಇಡೀ ಒಂದು ಈ ವಚನ ಸಾಹಿತ್ಯದ ಭಾಗವನ್ನ ತೆಗೆದುಕೊಂಡಾಗ ಸಮಯಗಳು ಸಾಕಷ್ಟು ಬೇಕಾಗ್ತದೆ. ಆದ್ರಿಂದ ನಿಮ್ಮ ಪಠ್ಯ ಪುಸ್ತಕಕ್ಕೆ, ನಿಮ್ಮ ಒಂದು ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ ನಾನು ಇವತ್ತಿನ ದಿವಸ ಈ ಒಂದು ವಚನ ಸಾಹಿತ್ಯದ ಆಶಯ, ವಿನ್ಯಾಸ, ಪ್ರಭಾವದ ಬಗ್ಗೆ ನಾನು ಅಲ್ಲೇ ಅಧ್ಯಯನವನ್ನ ಕೈಗೊಳ್ತಾ ಹೋಗೋಣ. ಹಾಗಾಗಿ ಈ ಒಂದು ವಚನ ಸಾಹಿತ್ಯವನ್ನ ನಾವು ನೋಡ್ತಾ ಹೋದ್ರೆ ಯಾವುದೇ ಸಾಹಿತ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಚರಿತ್ರೆ ಅನ್ನುವಂಥದ್ದು ಇರ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಅಂತಹ ಒಂದು ಸಾಹಿತ್ಯ ಪ್ರಕಾರಗಳಲ್ಲಿ ಸಾಕಷ್ಟು ದೇಶದಲ್ಲಿ, ಸಾಕಷ್ಟು ಭಾಷೆಯಲ್ಲಿ ಸಾಹಿತ್ಯ ಒಂದು ಚರಿತ್ರೆಗಳು ಹುಟ್ಕೊಂಡು ಬರ್ತಾ ಹೋದು. ಅದರಲ್ಲೂ ಕೂಡ ಇಡೀ ಒಂದು ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಸಾಹಿತ್ಯ ಪ್ರಕಾರಗಳನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ ಅಲ್ವೇ. ಅದರಲ್ಲಿ ಒಂದು ವಚನ ಸಾಹಿತ್ಯ ಅಂತ ನಾವಿಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ಈ ಒಂದು ಅಧ್ಯಯನವನ್ನ ಸ್ವಲ್ಪ ಓದ್ತಾ ಅದರ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಈ ಭಾಗವನ್ನ ಮುಂದುವರಿಸೋಣ ವಿದ್ಯಾರ್ಥಿಗಳೇ. ಹಾಗಾಗಿ ಒಂದು ದೇಶ ತನ್ನದೇ ಆದ ಸಾಹಿತ್ಯ ಚರಿತ್ರೆಯನ್ನ ಹೊಂದಿರುತ್ತದೆ. ಸಾಹಿತ್ಯ ಚರಿತ್ರೆಯಲ್ಲೇ ಅನೇಕ ಸಾಹಿತ್ಯ ಪ್ರಕಾರಗಳು ಸಮಾವೇಶವಾಗಿರುತ್ತದೆ. ಸಾವಿರಾರು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಕನ್ನಡ ಸಾಹಿತ್ಯದಲ್ಲಿಯೂ ಅನೇಕ ಸಾಹಿತ್ಯ ಪ್ರಕಾರಗಳು ಕಾಲದಿಂದ ಕಾಲಕ್ಕೆ ಮೈಗೂಡಿವೆ. ನಾನು ಈಗ ತಾನೇ ಹೇಳಿದೆ, ಒಂದು ದೇಶ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಸುದೀರ್ಘವಾದ ಸಾಹಿತ್ಯ ಚರಿತ್ರೆಯನ್ನ ಹೊಂದಿರುತ್ತದೆ. ಹಾಗಾಗಿ ಇಡೀ ಸಾಹಿತ್ಯ ಚರಿತ್ರೆಯಲ್ಲೂ ಕೂಡ ಅನೇಕ ಸಾಹಿತ್ಯ ಪ್ರಕಾರಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆ ಅಂತಂದ್ರೆ ಸಾವಿರಾರು ವರ್ಷಗಳ ಸುದೀರ್ಘವನ್ನು ಹೊಂದಿರತಕ್ಕಂತ ಒಂದು ಸಾಹಿತ್ಯ ಚರಿತ್ರೆ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು. ಕಾಲ ಬದಲಾದಂತೆಲ್ಲ ಸಾಹಿತ್ಯದ ರೂಪುರೇಷೆಗಳು ಕೂಡ ಕಾಲದಿಂದ ಕಾಲಕ್ಕೆ ಬದಲಾಗ್ತಕ್ಕಂಥದ್ದನ್ನ ವಿದ್ಯಾರ್ಥಿಗಳೇ ನಾವು ನೋಡ್ತೇವೆ. ಹಾಗಾಗಿ ಅವುಗಳಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ವಚನ ಸಾಹಿತ್ಯ ಪ್ರಕಾರ. ಎಷ್ಟೇ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹೊಕ್ಕು ನೋಡಿದಾಗ ಸಾಕಷ್ಟು ಒಂದಿಷ್ಟು ಸಾಹಿತ್ಯ ಪ್ರಕಾರಗಳನ್ನ ನಾವು ನೋಡ್ತೇವೆ. ಆ ಸಾಹಿತ್ಯ ಪ್ರಕಾರಗಳಲ್ಲೂ ಸಹಿತ ವಚನ ಸಾಹಿತ್ಯ ಅನ್ನುವಂಥದ್ದು
ಅತ್ಯಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪ್ರಕಾರ ಅಂತ ನಾವು ಹೇಳ್ತಾ ಹೋಗ್ತೀವಿ. ಯಾಕೆ ಅಂತ ನಾನು ಈಗ ತಾನೇ ಹೇಳಿದೆ, ಕನ್ನಡ ನಾಡು ವಿಶ್ವ ಸಾಹಿತ್ಯಕ್ಕೆ ನೀಡಿದ ಕಾಣಿಕೆ ಕನ್ನಡಿಗರ ಸ್ವಾಯಾರ್ಜಿತ ಸ್ವತ್ತು ಎಂದು ಮೊದಲಾಗಿ ವಿದ್ವಾಂಸರು ಸ್ಪಷ್ಟತೆಯನ್ನ ಪಡಿಸುತ್ತಾರೆ. ಹಾಗಾಗಿ ಕನ್ನಡ ಭಾಷೆ ಅಂತ ಹೇಳಿ ನಾವು ಮೆಲುಕು ಹಾಕೊಂಡು ನೋಡುವುದಾದರೆ ಎಲ್ಲೋ ಒಂದ್ ಕಡೆ ವಿಶ್ವ ಮಟ್ಟದಲ್ಲಿ ಒಂದು ಸ್ಥಾನವನ್ನ ಗಳಿಸಿತ್ತು ಅಂತಂದ್ರೆ ಅದರ ಶ್ರೇಯಸ್ಸು ವಚನ ಸಾಹಿತ್ಯಕ್ಕೆ ಸಲ್ಲಬೇಕು ಅಂತ ಹೇಳಿ ವಿದ್ವಾಂಸರು ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದನ್ನು ಸಹ ವಿದ್ಯಾರ್ಥಿಗಳೇ ನಾವಿಲ್ಲೇ ನೋಡ್ತೇವೆ. ಹಾಗಾಗಿ ಇಡೀ ಒಂದು ಲೇಖನದ ಉದ್ದೇಶ ಅಂತ ನಾವು ನೋಡಿದಾಗ ಇಡೀ ವಚನ ಸಾಹಿತ್ಯದ ಆಶಯ ಮತ್ತು ವಿನ್ಯಾಸ ಮತ್ತು ಪ್ರಭಾವವನ್ನ ಕುರಿತು ಚರ್ಚೆಯನ್ನ ಮಾಡುವುದೇ ಈ ಲೇಖನದ ಉದ್ದೇಶ. ಹಾಗಾಗಿ ವಚನ ಸಾಹಿತ್ಯ ಅನ್ನುವಂಥದ್ದು ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತವಾಗುವಂಥದ್ದಲ್ಲ. ವಚನ ಸಾಹಿತ್ಯ ಅನ್ನುವಂಥದ್ದನ್ನು ನಾವು ಅನೇಕ ಅಂಶಗಳ ಮೂಲಕ ಕಲ್ಕೊಂಡು ಬಂದ್ವಿ, ಚರ್ಚೆ ಮಾಡಿದ್ವಿ. ಹೇಗೆ ಅಂದ್ರೆ ಎಲ್ಲರನ್ನ ಒಗ್ಗೂಡಿಸುವ ಒಂದು ಸಾಹಿತ್ಯ ಅಂತ ಹೇಳಿದ್ವಿ, ಯಾವುದೇ ಜಾತಿಯನ್ನು ಲೆಕ್ಕಿಸದ ಸಾಹಿತ್ಯ ಅಂತ ಹೇಳಿದ್ವಿ, ಸಮಾನತೆಯ ನೆಲೆಗಟ್ಟಿನ ಮೇಲೆ ನಿಲ್ಲುವಂತಹ ಒಂದು ಸಾಹಿತ್ಯ ಅಂತ ನಾವು ಹೇಳಿದ್ವಿ. ಹಾಗಾಗಿ ಇಡೀ ಒಂದು ಸಾಹಿತ್ಯವನ್ನ ನಾವು ಮುಂದಿನ ಅಂದ್ರೆ ಈ ಮೊದಲನೆಯ ವಿಡಿಯೋದಲ್ಲಿ ಇದರ ಕುರಿತು ಒಂದಿಷ್ಟು ಸ್ಪಷ್ಟತೆಯನ್ನ ಪಡ್ಕೊಂಡ್ವಿ. ಹಾಗಾಗಿ ಮುಂದಿನ ಎರಡನೆಯ ವಿಡಿಯೋದಲ್ಲಿ ಈ ಸಾಹಿತ್ಯದ ಕುರಿತು ನಾವು ಮುಂದಿನ ಒಂದು ಚರ್ಚೆಯನ್ನ ಅಧ್ಯಯನವನ್ನ ಕೈಗೊಳ್ಳೋಣ.